ಒಲ್ಲದ ಬಂದ ಭಾಗ 121. ವಿಕ್ರಮ್‌ನ ಕ್ಯಾಬಿನ್ ಬಾಗಿಲು ನಿಧಾನವಾಗಿ ತೆರೆಯಿತು ಮತ್ತು ಯುವರಾಜ್ ಒಳಗೆ ಪ್ರವೇಶಿಸಿದನು. ಅವನ ಕೈಯಲ್ಲಿ ಹೊಸ ಪ್ರಾಜೆಕ್ಟ್ ಫೈಲ್ ಇತ್ತು. ಅವನ ಮುಖದಲ್ಲಿ ಎಂದಿನ ಉತ್ಸಾಹವಿರಲಿಲ್ಲ. ಬದಲಿಗೆ ಯಾವುದೋ ದೊಡ್ಡ ರಹಸ್ಯವನ್ನು ಹೊತ್ತಿರುವಂತೆ ಸುಸ್ತಾಗಿ ಬಿಳಿಚಿಕೊಂಡಿತ್ತು. ಸರ್, ಈ ಪ್ರಾಜೆಕ್ಟ್ ಬಗ್ಗೆ ಕೆಲವು ಡೀಟೇಲ್ಸ್ ಎಂದು ಯುವರಾಜ್ ಫೈಲನ್ನು ಚಾಚಲು ಪ್ರಯತ್ನಿಸಿದನು. ವಿಕ್ರಮ್ ತಲೆ ಎತ್ತಿ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದನು. ವಿಕ್ರಮ್ ಯುವರಾಜ್ ನೀಡಿದ ಪ್ರಾಜೆಕ್ಟ್ ಫೈಲನ್ನು ಈಸ್ಕೊಂಡು ಯಾವುದೇ ಭಾವನೆ ಇಲ್ಲದೆ ಮೇಜಿನ ಬದಿಯಲ್ಲಿ ಇಟ್ಟನು. ಯುವ, ಪ್ರಾಜೆಕ್ಟ್ ಬಗ್ಗೆ ನಾವು ಆಮೇಲೆ ಮಾತನಾಡೋಣ. ಈಗ ಕೂತ್ಕೋ. ನಿನ್ನ ಜೊತೆ ನಾನು ಪರ್ಸನಲ್ ಆಗಿ ಸ್ವಲ್ಪ ಮಾತನಾಡಬೇಕು ಎಂದನು ವಿಕ್ರಮ್. ಅವನ ಧ್ವನಿಯಲ್ಲಿ ಕಟ್ಟುನಿಟ್ಟಾದ ಅದೇ ಸಮಯ ಕಾಳಜಿಯ ಧ್ವನಿಯೂ ಇತ್ತು. ಯುವರಾಜ್ ಒಮ್ಮೆಲೆ ಹಿಂದೇಟು ಹಾಕಿದನು. ಅವನ ಕಣ್ಣುಗಳು ಅತ್ತಿತ್ತ ಹೊರಳಿದವು. ಪರ್ಸನಲ್ ಆಗಿ ಅಂದರೆ ಏನು ಸರ್ ಹೇಳ್ತಾ ಇದ್ದೀರಾ? ಆಫೀಸ್ನಲ್ಲಿ ಬಿಸ್ನೆಸ್ ಬಿಟ್ಟು ಎಂದು ಅವನು ಎಳೆಯಲು ವಿಕ್ರಮ್ ಅವನ ಮಾತನ್ನು ತಡೆದನು. ಮುಚ್ಚಿಡಬೇಡ ಯುವ. ಬೆಳಿಗ್ಗೆ ನೀನು ಯಾಶಿಕಾಳನ್ನು ಬರಮಾಡಿಕೊಂಡಿದ್ದರಿಂದ ಹಿಡಿದು ವೆನಿಲ್ಲಾಳನ್ನು ನೋಡಲು ಕರೆದುಕೊಂಡು ಹೋಗಿದ್ದು, ಆಮೇಲೆ ದಿಢೀರನೆ ಅವಳನ್ನು ಮದುವೆಯಾಗುತ್ತೇನೆ ಎಂದು ನೀನು ತೆಗೆದುಕೊಂಡ ನಿರ್ಧಾರದವರೆಗೂ ಎಲ್ಲ ವಿವರವೂ ನನಗೆ ಗೊತ್ತು. ನನಗೆ ತಿಳಿಯದೆ ನೀನು ಏನು ಮಾಡ್ತಾ ಇದೀಯಾ ಯುವರಾಜ್? ಇನ್ಮುಂದೆ ನನ್ನ ಬಳಿ ಏನನ್ನು ಮುಚ್ಚಿಡಲು ಪ್ರಯತ್ನಿಸಬೇಡ. ಸತ್ಯವನ್ನು ಹೇಳು ಎಂದನು ವಿಕ್ರಮ್ ಖಚಿತವಾಗಿ. ವಿಕ್ರಮ್‌ನ ಮಾತುಗಳಲ್ಲಿದ್ದ ಆ ಅಧಿಕಾರವು ಯುವರಾಜ್‌ನನ್ನು ನಡುಗುವಂತೆ ಮಾಡಿತು. ಇನ್ಮುಂದೆ ವರ್ಮನ್ ವಂಶದ ಉತ್ತರಾಧಿಕಾರಿಯ ಬಳಿ, ತನ್ನ ಬಾಸ್ ಬಳಿ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ ಎಂಬುದನ್ನು ಅವನು ಅರಿತುಕೊಂಡನು. ಅವನ ಎದೆಯೊಳಗೆ ಹಲವು ತಿಂಗಳುಗಳಿಂದ ಭದ್ರವಾಗಿ ಮುಚ್ಚಿಡಲಾಗಿದ್ದ ಆ ದೊಡ್ಡ ರಹಸ್ಯವು ಇಂದು ಒಡೆದು ಹೊರಬರಲು ಕಾಯುತ್ತಿತ್ತು. ಯುವರಾಜನ ಕಣ್ಣುಗಳಿಂದ ಕಣ್ಣೀರು ಜಿನುಗಿತು. ತುಟಿಗಳು ನಡುಗಿದವು. ಅವನು ತನ್ನ ಅಳುವನ್ನು ನಿಯಂತ್ರಿಸಿಕೊಂಡು, ಸರ್, ನನ್ನಿಂದ ಇನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಸರ್. ವೆನಿಲ್ಲಾಳ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಆ ಯಾಶಿಕಾಳನ್ನು ನಾನು ಹೇಗೆ ನೆಮ್ಮದಿಯಾಗಿ ಬದುಕಲು ಬಿಡಬಲ್ಲೆ? ಅವಳು ಮಾಡಿದ ಪಾಪ ಸಾಮಾನ್ಯವಾದುದಲ್ಲ ಸರ್ ಎಂದು ಹೇಳುವಾಗಲೇ ಅವನ ಧ್ವನಿ ಗದ್ಗದಿತವಾಯಿತು. ಕೆಲವು ತಿಂಗಳುಗಳ ಹಿಂದೆ ವೆನಿಲ್ಲಾಳಿಗೆ ನಡೆದ ಕ್ರೌರ್ಯದ ಬಗ್ಗೆ ಯುವ ಸಂಪೂರ್ಣವಾಗಿ ಹೇಳಲು ವಿಕ್ರಮ್‌ನ ಕಣ್ಣುಗಳೇ ತೇವಗೊಂಡವು. ಎಲ್ಲವನ್ನೂ ಹೇಳಿ ಮುಗಿಸಿದ ಯುವರಾಜನ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಈ ಫ್ಲ್ಯಾಶ್‌ಬ್ಯಾಕ್ ಶೀಘ್ರದಲ್ಲೇ ಬರಲಿದೆ. ವಿಕ್ರಮ್ ಹುಬ್ಬುಗಳನ್ನು ಗಂಟೆಕ್ಕಿದನು. ಯುವ, ನನಗೆ ಯಾಶಿಕಾಳ ಮೇಲೆ ಕೊಲೆ ಮಾಡುವಷ್ಟು ಸಿಟ್ಟು ಬರುತ್ತಿದೆ. ಆದರೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಇಷ್ಟೆಲ್ಲ ವಿಷಯಕ್ಕೂ ಯಾಶಿಕಾ ಹೇಗೆ ಒಪ್ಪಿಕೊಂಡು ಬಂದಳು? ನೀನು ಹೇಳುತ್ತಿರುವುದನ್ನೆಲ್ಲ ನೋಡಿದರೆ ಅವಳು ಏನೋ ದೊಡ್ಡ ತಪ್ಪು ಮಾಡಿದ್ದಾಳೆ ಎಂದು ಅರ್ಥವಾಗುತ್ತದೆ. ಆದರೆ ಅವಳು ನಿನಗೆ ಯಾಕೆ ಹೆದರುತ್ತಿದ್ದಾಳೆ? ನಿನ್ನ ಬಳಿ ಅವಳು ಅಂತ ಯಾವ ವಿಷಯದಲ್ಲಿ ಸಿಕ್ಕಿಬಿದ್ದಿದ್ದಾಳೆ ಎಂದು ಕೇಳಿದನು. ಯುವರಾಜ್ ಮೌನವಾಗಿ ತನ್ನ ಜೇಬಿನಲ್ಲಿದ್ದ ಮೊಬೈಲ್ ಫೋನ್ ತೆಗೆದನು. ಅವನ ಬೆರಳುಗಳು ಆಕ್ರೋಶದಿಂದ ನಡುಗುತ್ತಿದ್ದವು. ಗ್ಯಾಲರಿಯಲ್ಲಿದ್ದ ಒಂದು ನಿರ್ದಿಷ್ಟ ರಹಸ್ಯ ವಿಡಿಯೋವನ್ನು ಆನ್ ಮಾಡಿ ಆ ಪರದೆಯನ್ನು ವಿಕ್ರಮ್‌ನ ಮುಂದೆ ಚಾಚಿದನು. ಈ ವಿಡಿಯೋ ನೋಡಿ ಸರ್, ನಿಮಗೆ ಅರ್ಥವಾಗುತ್ತೆ ಎಂದನು ಹಲ್ಲು ಕಡಿಯುತ್ತಾ. ವಿಕ್ರಮ್ ಆ ವಿಡಿಯೋ ನೋಡಲಾರಂಭಿಸಿದನು. ಪರದೆಯ ಮೇಲೆ ಕಂಡ ಆ ದೃಶ್ಯಗಳು ವಿಕ್ರಮ್‌ನ ಕಣ್ಣುಗಳನ್ನು ಆಘಾತದಿಂದ ಹಾಗೆಯೇ ಸ್ತಬ್ಧಗೊಳಿಸಿದವು. ಅವನ ಹೃದಯ ಒಂದು ಕ್ಷಣ ಬಡಿತವನ್ನು ನಿಲ್ಲಿಸಿದಂತಿತ್ತು. ಅದು ಕೇವಲ ವಾರಗಳ ಹಿಂದೆ ನಡೆದ ಒಂದು ಘಟನೆ. ಕಾರ್ತಿಕ ಮಾಸ, ಕಾರ್ತಿಕ ನಕ್ಷತ್ರದಂದು ದೇವಸ್ಥಾನದಲ್ಲಿ ನಡೆದ ವಿಶೇಷವದು. ವಿಕ್ರಮ್‌ನ ಅಣ್ಣ ಅಥರ್ವನ ಆಯುಷ್ಯ ಮತ್ತು ಆರೋಗ್ಯಕ್ಕೆ ಯಾವುದೇ ತೊಂದರೆ ಬರಬಾರದು ಎಂದು ಸೊಸೆ ಬೆಳ್ಳಿ ರಥವನ್ನು ಎಳೆಯಬೇಕು ಎಂದು ಸಿದ್ಧರ ವೇಷದಲ್ಲಿ ಯಾಶಿಕಾ ಏರ್ಪಾಟು ಮಾಡಿದ್ದ ನಕಲಿ ಸ್ವಾಮೀಜಿ ಹೇಳಿದ್ದನ್ನು ಕೇಳಿ ಅವರ ಅಮ್ಮ ಮನನೊಂದು ಬೇಡಿಕೊಂಡಿದ್ದರು. ಆ ಹರಕೆಯನ್ನು ತೀರಿಸಲು ನಕ್ಷತ್ರ ತನ್ನ ಬೆನ್ನಿಗೆ ದೊಡ್ಡ ಕೊಕ್ಕೆಗಳನ್ನು ಚುಚ್ಚಿಕೊಂಡು ಆ ಬೃಹತ್ ಚಿನ್ನದ ರಥವನ್ನು ತನ್ನ ಸ್ವಂತ ಬಲದಿಂದ ಎಳೆಯಲು ಒಪ್ಪಿ ಇಡೀ ಕುಟುಂಬವೇ ಅಲ್ಲಿ ಸೇರಿತ್ತು. ದೇವಸ್ಥಾನದ ಆಭರಣವೇ ಭಕ್ತಿ ಪರವಶತೆಯಿಂದ ಹರೋಹರ ಎಂದು ಘೋಷಣೆಯೊಂದಿಗೆ ನಡುಗುತ್ತಿತ್ತು. ನಕ್ಷತ್ರ ಬೆನ್ನಿಗೆ ಚುಚ್ಚಲು ಆ ಚಿನ್ನದ ಕೊಕ್ಕೆಗಳನ್ನು ಸಿದ್ಧವಾಗಿಡಲಾಗಿತ್ತು. ಆ ಗದ್ದಲದ ಜನಸಂದಣಿಯ ನಡುವೆ ಒಂದು ಕಂಬದ ಮರೆಯಲ್ಲಿ ಯಾಶಿಕಾ ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಸಣ್ಣ ಬಾಟಲಿ ಇತ್ತು.
ಯಾರೂ ನೋಡದ ಹೊತ್ತಿನಲ್ಲಿ ಅತ್ಯಂತ ನೀಚವಾದ ವಿಷಕಾರಿ ನಗುವಿನೊಂದಿಗೆ ನಕ್ಷತ್ರ ಬೆನ್ನಿಗೆ ಚುಚ್ಚಬೇಕಿದ್ದ ಆ ಬೆಳ್ಳಿ ಕೊಕ್ಕೆಯ ಚೂಪಾದ ತುದಿಗೆ ಯಾವುದೋ ಒಂದು ಭೀಕರ ವಿಷವನ್ನು ಯಾಶಿಕಾ ಸವರುತ್ತಿದ್ದಳು. ಅದನ್ನು ಯುವರಾಜ್ ಸ್ಪಷ್ಟವಾಗಿ ಚಿತ್ರೀಕರಿಸಿದ್ದನು. ಆ ವಿಡಿಯೋ ನೋಡಿದ ವಿಕ್ರಮ್ನ ಕಣ್ಣುಗಳು ಕೋಪ ಮತ್ತು ಆಘಾತದಿಂದ ಹೊರಬರುವಂತಾದವು. ಅವನ ಮೈಯೆಲ್ಲ ರಕ್ತ ಕುದಿದು ಬೆಂಕಿಯಂತಾಯಿತು. ಇವಳೇನಾ ಹೀಗೆ ಮಾಡಿದ್ದು ಎಂದು ವಿಕ್ರಮ್ ಕಿರುಚಿದನು. ವಿಡಿಯೋ ಮುಂದುವರಿಯಿತು. ಯಾಶಿಕಾ ವಿಷ ಸವರಿ ಹೋದ ಮುಂದಿನ ಕೆಲವು ನಿಮಿಷಗಳಲ್ಲಿ ಅಲ್ಲಿಗೆ ಬಂದ ಒಬ್ಬ ವೈದ್ಯರು ಯಾಶಿಕಾಳ ಬೆನ್ನಿಗೆ ಮರಗಟ್ಟುವ ಇಂಜೆಕ್ಷನ್ ನೀಡಿ ಅವಳಿಗೆ ಕೊಕ್ಕೆ ಚುಚ್ಚಲು ಸಿದ್ಧಪಡಿಸಿದರು. ಹತ್ತಿರದಲ್ಲಿ ಅವಳ ತಂದೆ ಮೋಹನ್ ಕೂಡ ಇದ್ದರೂ ವಿಡಿಯೋ ಮುಕ್ತಾಯವಾಯಿತು. ವಿಕ್ರಮ್ ಆಕ್ರೋಶದಿಂದ ತನ್ನ ಮೇಜಿನ ಮೇಲೆ ಜೋರಾಗಿ ಗುದ್ದಿದನು. ಅವನ ಕ್ಯಾಬಿನ್ ನಡುಗುವಷ್ಟು ಆ ಶಬ್ದವಿತ್ತು. ಯಾಶಿಕಾ ಇಷ್ಟು ಕೀಳಾಗಿ ನಡೆದುಕೊಂಡಿದ್ದಾಳಾ? ನನ್ನ ಅತ್ತಿಗೆಯ ಪ್ರಾಣವನ್ನೇ ತೆಗೆಯಲು ಮುಂದಾಗಿದ್ದಾಳಾ? ಆದರೆ ಆ ವಿಷದ ಕೊಕ್ಕೆ ಅದನ್ನು ನನ್ನ ಅತ್ತಿಗೆಯ ಬೆನ್ನಿಗೆ ಚುಚ್ಚಿದ್ದರೆ ಎಂದು ವಿಕ್ರಮ್ ಕೇಳುವಾಗಲೇ ಅವನ ದೇಹ ನಡುಗಿತು. ಸರ್, ಅದನ್ನೆಲ್ಲ ನಾನು ಆವಾಗಲೇ ಬದಲಾಯಿಸಿಬಿಟ್ಟೆ ಸರ್. ನಾನು ಅವಳನ್ನು ಬಹಳ ದಿನಗಳಿಂದ ಗಮನಿಸುತ್ತಿದ್ದೆ. ಅವಳು ಏನೋ ಸಂಚು ಮಾಡುತ್ತಿದ್ದಾಳೆ ಎಂದು ನನಗೆ ತಿಳಿದಿತ್ತು. ಆದರೆ ಅವಳು ನಕ್ಷತ್ರ ಮ್ಯಾಮ್ ಪ್ರಾಣವನ್ನೇ ತೆಗೆಯಲು ಈ ಮಟ್ಟಿಗೆ ಕೀಳಾಗಿ ಇಳಿಯುತ್ತಾಳೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ಅದಕ್ಕೆ ಸಮಯ ಸಾಧಿಸಿ ಆ ವಿಷದ ಕೊಕ್ಕೆಯನ್ನು ಬದಲಾಯಿಸಿಬಿಟ್ಟೆ ಎಂದನು ಯುವರಾಜ್. ವಿಕ್ರಮ್ ಎದ್ದು ಬಂದು ಯುವರಾಜ್ನ ಹೆಗಲನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಜಿನುಗಿತು. ಥ್ಯಾಂಕ್ಸ್ ಯುವ, ತುಂಬ ಥ್ಯಾಂಕ್ಸ್. ನಿನಗೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕೆಂದೇ ತಿಳಿಯುತ್ತಿಲ್ಲ. ನೀನು ಮಾತ್ರ ಅಂದು ಆ ರೀತಿ ಮಾಡದೇ ಇದ್ದಿದ್ದರೆ ಈ ಹೊತ್ತಿಗೆ ನನ್ನ ಅತ್ತಿಗೆ ನಮ್ಮ ಜೊತೆ ಬದುಕಿರುತ್ತಿರಲಿಲ್ಲ. ನಮ್ಮ ಕುಟುಂಬಕ್ಕೆ ನೀನು ಎಷ್ಟು ದೊಡ್ಡ ಸಹಾಯ ಮಾಡಿದ್ದೀಯಾ ಗೊತ್ತಾ? ಈ ಯಾಶಿಕಾಳಂತೂ ಸುಮ್ಮನೆ ಬಿಡಬಾರದು. ಈ ವಿಡಿಯೋವನ್ನು ನನಗೆ ತಕ್ಷಣ ಫಾರ್ವರ್ಡ್ ಮಾಡು ಎಂದನು ವಿಕ್ರಮ್ ಕೆಂಡದಂತಾದ ಕಣ್ಣುಗಳಿಂದ. ಸರ್, ನಾನು ಈ ವಿಡಿಯೋವನ್ನು ನಿಮಗೆ ತೋರಿಸಿಬಿಡುತ್ತೇನೆ ಎಂದು ಹೇಳಿಯೇ ಅವಳನ್ನು ಬೆದರಿಸಿ ನನ್ನ ಕೈವಶ ಮಾಡಿಕೊಂಡು ಎದುರಿಸಿಟ್ಟಿದ್ದೇನೆ. ಈಗ ನಿಮಗೆ ತಿಳಿದು ಹೋಯಿತು ಎಂದರೆ ಅವಳು ನನ್ನ ನಿಯಂತ್ರಣದಲ್ಲಿರುವುದಿಲ್ಲ ಎಂದನು ಯುವರಾಜ್. ವಿಕ್ರಮ್ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ಯೋಚಿಸಿದನು. ವೆನಿಲ್ಲಾಳಿಗೆ ಅವಳು ಮಾಡಿದ್ದು ಅತಿ ದೊಡ್ಡ ಕ್ರೌರ್ಯ. ಅದಕ್ಕಾಗಿ ಅವಳು ಅನುಭವಿಸಬೇಕಾದ ಶಿಕ್ಷೆ ಬಹಳ ದೊಡ್ಡದಾಗಿಯೇ ಇರಬೇಕು. ಆದರೆ ಅದಕ್ಕಾಗಿ ನಿನ್ನ ಜೀವನವನ್ನು ನೀನೇ ನಾಶ ಮಾಡಿಕೊಂಡು ಅವಳನ್ನು ಮದುವೆಯಾಗಿಯೇ ಶಿಕ್ಷೆ ಕೊಡಬೇಕು ಎನ್ನುವ ಯಾವ ಅಗತ್ಯವೂ ಇಲ್ಲ ಯುವರಾಜ್ ಎಂದನು ವಿಕ್ರಮ್. ಏನು ಸರ್ ಹೇಳ್ತಾ ಇದ್ದೀರಾ? ಅವಳು ವೆನಿಲ್ಲಾಳ ಮಾನಸಿಕ ಸ್ಥಿತಿಗೆ ಪೆಟ್ಟು ಕೊಟ್ಟು ಅವಳನ್ನು ಒಂದು ಮಗುವಿನಂತೆ ಬದಲಾಯಿಸಿ ಅವಳ ಜೀವನವನ್ನೇ ಹಾಳು ಮಾಡಿದ್ದಾಳೆ ಸರ್. ಅದೇ ರೀತಿ ಯಾಶಿಕಾ ಕೂಡ ಮದುವೆಯಾಗಿಯೂ ಬಾಳಲು ಸಾಧ್ಯವಾಗದೆ ನರಕ ಯಾತನೆ ಅನುಭವಿಸಬೇಕು. ಅವಳನ್ನು ಜೀವಂತ ಶವದಂತೆ ಮಾಡಬೇಕು ಸರ್. ವೆನಿಲ್ಲಾಳಿಗೆ ಅವಳೇ ಸೇವೆ ಮಾಡಬೇಕು. ಅದಕ್ಕಾಗಿಯೇ ನಾನು ಅವಳನ್ನು ಮದುವೆಯಾಗಲು ಹೊರಟಿದ್ದೇನೆ ಎಂದು ಆಕ್ರೋಶದಿಂದ ಕಿರುಚಿದನು ಯುವರಾಜ್. ವಿಕ್ರಮ್ ಯುವರಾಜ್ನ ಮುಖವನ್ನು ನೋಡಿ ಬಹಳ ನಿಧಾನವಾಗಿ ಒಬ್ಬ ಪ್ರಬುದ್ಧ ಸ್ನೇಹಿತನಂತೆ ಮಾತನಾಡಲಾರಂಭಿಸಿದನು. ತಪ್ಪು ಯುವ, ನೀನು ಅಂದುಕೊಳ್ಳುತ್ತಿರುವುದು ಬಹಳ ತಪ್ಪು. ಮದುವೆ ಎಂಬುದು ಜೀವನದಲ್ಲಿ ಬರುವ ಒಂದು ವರವಾಗಬೇಕೇ ಹೊರತು ಅದು ಒಬ್ಬರನ್ನು ಸೇಡು ತೀರಿಸಿಕೊಳ್ಳುವ ಶಾಪವಾಗಿ ಬದಲಾಗಬಾರದು. ನೀನು ಏನಂದ್ಕೊಂಡಿದ್ದೀಯಾ? ಅವಳನ್ನು ಮದುವೆಯಾದರೆ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಬಹುದು, ವೆನಿಲ್ಲಾಳಿಗೆ ಅವಳ ಕೈಯಿಂದ ಕೆಲಸ ಮಾಡಿಸಬಹುದು ಅಂತ ಅಂದ್ಕೊಂಡಿದ್ದೀಯಾ? ತಪ್ಪು ಯುವ. ಹಾಗೆ ನೀನು ಮಾಡಿದರೆ ಯಾಶಿಕಾಳ ಜೀವನ ನಾಶವಾಗುತ್ತದೆಯೋ ಇಲ್ಲವೋ ನಿನ್ನ ಜೀವನ ಮಾತ್ರ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆ ಎಂದ ವಿಕ್ರಮ್ನ ಮಾತುಗಳು ಯುವರಾಜ್ನ ಆಕ್ರೋಶವನ್ನು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಮಾಡಿದವು. ವಿಕ್ರಮ್ ಮುಂದುವರೆಸಿದನು. ನಮ್ಮ ಜೀವನ ಆರಂಭವಾಗುವುದೇ ಮದುವೆಯಿಂದ. ಅದನ್ನು ಒಂದು ಸೇಡಿನ ಭಾವನೆಯೊಂದಿಗೆ ತಪ್ಪಾಗಿ ಆರಂಭಿಸಬಾರದು. ಯಾಶಿಕಾ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕಾನೂನು ರೀತಿಯಲ್ಲೋ ಅಥವಾ ಬೇರೆ ರೀತಿಯಲ್ಲೋ ನಾವು ಕೊಡಬಹುದು. ಆದರೆ ಬೆಳಿಗ್ಗೆ ಯಾಶಿಕಾ ಹೇಳಿದ ಒಂದು ವಿಷಯ ನನಗೆ ಸರಿ ಎನಿಸಿತು ಯುವ. ವೆನಿಲ್ಲಾಳನ್ನೇ ನೀನು ಯಾಕೆ ಮದುವೆಯಾಗಬಾರದು? ಅದನ್ನು ಬಿಟ್ಟು ನೀನು ಯಾಕೆ ಯಾಶಿಕಾಳನ್ನು ಮದುವೆಯಾಗಬೇಕು ಎಂದು ನಾನು ಕೇಳುತ್ತಿದ್ದೇನೆ ಎಂದು ವಿಕ್ರಮ್ ನೇರವಾಗಿ ಕೇಳಿದನು. ಯುವರಾಜ್ ಆಘಾತದಿಂದ ತಲೆ ಎತ್ತಿದನು. ಅಯ್ಯೋ ಸರ್, ನನ್ನಿಂದ ಹಾಗೆ ನೋಡಲು ಸಾಧ್ಯವಿಲ್ಲ. ಅವಳು ನನ್ನ ಸ್ನೇಹಿತೆ ಎಂದು ಅವನು ತಡಬಡಾಯಿಸಿದನು. ಇಲ್ಲಿ ನೋಡು ಯುವ, ವೆನಿಲ್ಲಾಳ ಪರಿಸ್ಥಿತಿ ಈಗ ಬಹಳ ಹದಗೆಟ್ಟಿದೆ. ಆ ಹುಡುಗಿಯನ್ನು ಎಷ್ಟು ವರ್ಷಗಳವರೆಗೆ
ನೀನು ಕೇವಲ ಸ್ನೇಹಿತನಾಗಿಯೇ ಇದ್ದು ನೋಡಿಕೊಳ್ಳಲು ಸಾಧ್ಯ ಎಂದು ನೀನು ಅಂದ್ಕೊಂಡಿದ್ದೀಯಾ? ಯಾವುದೇ ಒಂದು ಸ್ಥಳದಲ್ಲೂ ಒಂದು ಹಕ್ಕಿನಿಂದ ನೀನು ಅವಳಿಗೆ ಚಿಕಿತ್ಸೆ ಕೊಡಿಸುವಾಗಲೋ ಅಥವಾ ಅವಳನ್ನು ಹೊರಗೆ ಕರೆದುಕೊಂಡು ಹೋಗುವಾಗಲೋ ಈಗ ನಿನಗೆ ಮುಜುಗರವಾಗುತ್ತಿಲ್ಲವೇ? ಅದು ಅದೇ ನೀನು ಆ ಹುಡುಗಿಯ ಕೊರಳಿಗೆ ಒಂದು ತಾಳಿಯನ್ನು ಕಟ್ಟಿದರೆ ನೀನು ಆ ಹುಡುಗಿಯ ಗಂಡ ಎಂಬ ಸಂಪೂರ್ಣ ಹಕ್ಕಿನಿಂದ ಅವಳೊಂದಿಗೆ ಇದ್ದು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು, ಅವಳನ್ನು ಗುಣಪಡಿಸಬಹುದು ಎಂದನು ವಿಕ್ರಮ್. ಯುವರಾಜ್ ಮೌನವಾಗಿ ವಿಕ್ರಮ್ನ ಮಾತನ್ನು ಕೇಳುತ್ತಿದ್ದನು. ವಿಕ್ರಮ್ನ ಮಾತುಗಳಲ್ಲಿದ್ದ ತರ್ಕವು ಅವನ ಮೆದುಳಿಗೆ ತಟ್ಟಿತು. ವೆನಿಲ್ಲಾ ನಿನ್ನ ಸ್ನೇಹಿತೆಯಾಗಿರಬಹುದು ಯುವ. ಒಂದು ವೇಳೆ ಆ ಹುಡುಗಿ ಒಳ್ಳೆಯ ಸ್ಥಿತಿಯಲ್ಲಿದ್ದರೆ ನೀನು ಬೇರೆ ಯಾರಿಗಾದರೂ ಅವಳನ್ನು ಮದುವೆ ಮಾಡಿಕೊಟ್ಟು ಅವಳ ಜೀವನಕ್ಕೆ ದಾರಿ ಮಾಡಿಕೊಡುತ್ತಿದ್ದೆ. ಆದರೆ ಈಗ ಅವಳು ಒಂದು ಮಗುವಿನಂತಿದ್ದಾಳೆ. ಆ ಮಗುವನ್ನು ಪ್ರೀತಿಯಿಂದ ಅವಳನ್ನು ಅರ್ಥ ಮಾಡಿಕೊಂಡ ನಿನ್ನನ್ನು ಹೊರತುಪಡಿಸಿ ಒಳ್ಳೆಯವನೊಬ್ಬ ಆ ಹುಡುಗಿಗೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಸಿಗುವುದಿಲ್ಲ ಯುವರಾಜ್ ಎಂದು ವಿಕ್ರಮ್ ಭಾವುಕನಾಗಿ ಹೇಳಿ ಮುಗಿಸಿದನು. ಯುವರಾಜ್ ತನ್ನ ತಲೆಯನ್ನು ಹಿಡಿದುಕೊಂಡು ಕುರ್ಚಿಗೆ ಹೊರಗಿದನು. ಬಾಸ್, ಈಗ ನನಗೆ ಎಲ್ಲವೂ ಗೊಂದಲಮಯವಾಗಿದೆ ಬಾಸ್. ನಾನು ಏನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ ಎಂದನು ಸಂಪೂರ್ಣವಾಗಿ ಹೊಡೆದ ಧ್ವನಿಯಲ್ಲಿ. ವಿಕ್ರಮ್ ಅವನ ಹೆಗಲನ್ನು ತಟ್ಟಿದನು. ಓಕೆ ಯುವ, ನೀನು ಯಾವುದನ್ನು ನೆನಪಿಸಿಕೊಂಡು ಗೊಂದಲಕ್ಕೀಡಾಗಬೇಡ. ರಿಲ್ಯಾಕ್ಸ್ ಮಾಡು. ಆ ಪ್ರಾಜೆಕ್ಟ್ ಬಗ್ಗೆ ನಾವು ನಾಳೆ ಸ್ಪಷ್ಟವಾಗಿ ಮಾತನಾಡೋಣ. ಈಗ ನೀನು ಹೊರಡು ಎಂದನು ಪ್ರೀತಿಯಿಂದ. ಬಾಸ್, ಆದರೆ ಪ್ರಾಜೆಕ್ಟ್ ಎಂದು ಯುವರಾಜ್ ಎದ್ದು ನಿಲ್ಲಲು ವಿಕ್ರಮ್ ಲಘುವಾಗಿ ಮುಗುಳ್ನಕ್ಕನು. ಪರವಾಗಿಲ್ಲ, ನೀನು ಹೋಗು ಯುವ. ಆದರೆ ಒಂದು ವಿಷಯ, ನೀನು ಇಲ್ಲಿಂದ ಹೋದ ತಕ್ಷಣ ಯಾಶಿಕಾಳನ್ನು ಆಫೀಸ್ಗೆ ಕಳುಹಿಸು. ನನ್ನ ಬಳಿ ಈ ಸತ್ಯವನ್ನು ಹೇಳಿದ್ದೆಲ್ಲವನ್ನು ಅವಳ ಬಳಿ ನೀನು ಹೇಳಬಾರದು. ಇನ್ಮೇಲೆ ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ. ಇನ್ಮುಂದೆ ನೀನು ಒಂಟಿಯಾಗಿ ಯಾವುದೇ ಭಾರವನ್ನು ನಿನ್ನ ಮನಸ್ಸಿನಲ್ಲಿ ಹೊರುವ ಅಗತ್ಯವಿಲ್ಲ ಯುವರಾಜ್. ನಿನಗೆ ಬೆಂಬಲವಾಗಿ ನಾವೆಲ್ಲರೂ ಇದ್ದೇವೆ ಎಂದು ವಿಕ್ರಮ್ ಅವನಿಗೆ ಒಂದು ದೊಡ್ಡ ಧೈರ್ಯವನ್ನು ನೀಡಿದನು. ಯುವರಾಜ್ನ ಎದೆಯಲ್ಲಿದ್ದ ಒಂದು ಹಿಮಾಲಯದಷ್ಟು ಭಾರ ಒಮ್ಮೆಲೆ ಕಡಿಮೆಯಾದಂತಿತ್ತು. ಅವನ ಮುಖದಲ್ಲಿ ಒಂದು ನೆಮ್ಮದಿ ಮೂಡಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ಈ ಸತ್ಯ ನಿಮಗೆ ತಿಳಿದರೆ ನನ್ನನ್ನು ನೀವು ತಪ್ಪಾಗಿ ತಿಳಿದುಕೊಳ್ಳುತ್ತೀರೋ, ಕೀಳಾಗಿ ಅಂದುಕೊಳ್ಳುತ್ತೀರೋ ಎಂದು ನಾನು ತುಂಬ ಹೆದರಿದ್ದೆ ಸರ್. ಆದರೆ ನನ್ನ ಪರಿಸ್ಥಿತಿಯನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದನು ಭಾವುಕತೆಯಿಂದ. ವಿಕ್ರಮ್ ಅವನ ಕೈಗಳನ್ನು ಹಿಡಿದುಕೊಂಡು, ಇದರಲ್ಲಿ ತಪ್ಪಾಗಿ ಅಂದುಕೊಳ್ಳಲು ಏನಿದೆ ಯುವ? ನಿನ್ನ ಕೋಪ ನ್ಯಾಯಯುತವಾದದ್ದು. ಆ ನ್ಯಾಯದ ಹಿಂದೆ ಅತಿ ದೊಡ್ಡ ನೋವು ಇದೆ. ಆ ನೋವನ್ನು ಅನುಭವಿಸುತ್ತಿರುವ ನಿನಗೆ ಎಷ್ಟು ಕಷ್ಟವಿರುತ್ತದೆ ಎಂದು ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದೆ. ಯಾಶಿಕಾಳನ್ನು ಮೊದಲಿನಿಂದಲೂ ನಾವು ಖಂಡಿಸದೆ ಬಿಟ್ಟಿದ್ದೇ ನಾವು ಮಾಡಿದ ತಪ್ಪು. ತಿಳಿದೋ ತಿಳಿಯದೆಯೋ ಒಂದು ರೀತಿಯಲ್ಲಿ ವೆನಿಲ್ಲಾಳ ಈ ಪರಿಸ್ಥಿತಿಗೆ ನಾವು ಕಾರಣರಾಗುತ್ತೇವೆ. ವೆನಿಲ್ಲಾಳನ್ನು ಗುಣಪಡಿಸಲು ನಾವೆಲ್ಲರೂ ಸೇರಿ ಒಳ್ಳೆಯ ಪ್ರಯತ್ನ ಮಾಡೋಣ. ನೀನು ಧೈರ್ಯವಾಗಿರು ಎಂದನು ವಿಕ್ರಮ್. ಥ್ಯಾಂಕ್ ಯು ಬಾಸ್ ಎಂದು ಹೇಳಿ ಒಂದು ಹೊಸ ಭರವಸೆಯೊಂದಿಗೆ ವಿಕ್ರಮ್ನ ಕ್ಯಾಬಿನ್ನಿಂದ ಹೊರಬಂದನು ಯುವರಾಜ್. ಯುವರಾಜ್ ಬಾಗಿಲನ್ನು ಮುಚ್ಚಿಕೊಂಡು ಹೋದ ತಕ್ಷಣ ವಿಕ್ರಮ್ನ ಮುಖವು ಹಾಗೆಯೇ ರಾಕ್ಷಸಿ ಕೋಪಕ್ಕೆ ತಿರುಗಿತು. ಮೇಜಿನ ಮೇಲಿದ್ದ ಆ ನಕಲಿ ವಿಷದ ಕೊಕ್ಕೆಯ ವಿಡಿಯೋವನ್ನು ಮತ್ತೊಮ್ಮೆ ನೋಡಿದನು. ಅವನ ಕಣ್ಣುಗಳು ಕೆಂಪಾಗಿ ದವಡೆಗಳು ಬಿಗಿಯಾದವು. ನನ್ನ ಅತ್ತಿಗೆಯ ಪ್ರಾಣವನ್ನೇ ಕಸಿಯಲು ಮುಂದಾದ ವೆನಿಲ್ಲಾಳ ಜೀವನವನ್ನು ನಾಶ ಮಾಡಿದ ಆ ಯಾಶಿಕಾಳಿಗೆ ಎಂತಹ ಮರಣ ದಂಡನೆ ಕೊಡಬೇಕು ಎಂದು ಅವನು ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಲು ಶುರು ಮಾಡಿದನು. ಯುವರಾಜ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾನೆ ನೋಡೋಣ. ವಿಕ್ರಮ್ನ ಕ್ಯಾಬಿನ್ನಿಂದ ಹೊರಬಂದ ಯುವರಾಜ್ನ ಮನಸ್ಸಿನಲ್ಲಿ ಒಂದು ಹೊಸ ಸ್ಪಷ್ಟತೆ ಮೂಡಿತು. ವಿಕ್ರಮ್ ಹೇಳಿದ ಪ್ರತಿಯೊಂದು ಮಾತುಗಳು ಅವನ ಮೆದುಳಿನ ಕಣ ಕಣದಲ್ಲೂ ಪ್ರತಿಧ್ವನಿಸುತ್ತಿದ್ದವು. ಮದುವೆ ಎಂಬುದು ವರವಾಗಬೇಕು ಯುವ, ಶಾಪವಾಗಬಾರದು. ವಿಕ್ರಮ್ನ ಈ ಸಾಲುಗಳು ಅವನ ಸೇಡಿನ ಜ್ವಾಲೆಯನ್ನು ಸ್ವಲ್ಪ ಮಟ್ಟಿಗೆ ತಣಿಸಿ ಒಂದು ಹೊಸ ಆಲೋಚನೆಯನ್ನು ಬಿತ್ತಿದವು. ನೇರವಾಗಿ ತನ್ನ ಬೈಕ್ ತೆಗೆದುಕೊಂಡು ವೆನಿಲ್ಲಾ ಉಳಿದುಕೊಂಡಿದ್ದ ಫ್ಲಾಟ್ನತ್ತ ಧಾವಿಸಿದನು ಯುವರಾಜ್. ಅಲ್ಲಿ ಅವನ ಬರುವಿಕೆಗಾಗಿ ಕಾಯುತ್ತಿದ್ದಳು ಯಾಶಿಕಾ. ವೆನಿಲ್ಲಾಳನ್ನು ಒಂದು ಮಗುವಿನಂತೆ ನೋಡಿಕೊಳ್ಳುವ ಆ ನರಕ ಯಾತನೆಯನ್ನು ಅವಳಿಂದ ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಬೆಳಿಗ್ಗೆ ಯುವರಾಜ್ ನೀಡಿದ ಆಘಾತದಿಂದ ಅವಳ ಮನಸ್ಸು ಇನ್ನೂ ಹೊರಬಂದಿರಲಿಲ್ಲ. ಫ್ಲಾಟ್ನ ಬಾಗಿಲು ತೆಗೆದು ಒಳಗೆ ಬಂದ ಯುವರಾಜ್ನನ್ನು ಕಂಡೊಡನೆ ಯಾಶಿಕಾ ಆತಂಕದಿಂದ ಎದ್ದು ನಿಂತಳು. ಅವಳ ಮುಖದಲ್ಲಿ ಭಯ ಮತ್ತು ಹತಾಶೆ ಬೆರೆತಿತ್ತು.
ಯುವರಾಜ್ ಅವಳನ್ನು ಒಂದು ಬೇಡದ ವಸ್ತುವನ್ನು ನೋಡುವಂತೆ ದಿಟ್ಟಿಸಿದನು. ಅವಳ ಕಣ್ಣುಗಳು ಅವನ ಮೊಬೈಲ್ ಫೋನನ್ನು ಹುಡುಕುತ್ತಿದ್ದವು. ಆ ಬೆಳ್ಳಿ ರಥದ ಕೊಕ್ಕೆಗೆ ವಿಷ ಸವರಿದ ವಿಡಿಯೋ ಇನ್ನೂ ಅವನ ಬಳಿಯೇ ಇದೆ ಎಂಬ ಭಯ ಅವಳನ್ನು ಕಾಡುತ್ತಿತ್ತು. ಯುವರಾಜ್ ಅವಳ ಹತ್ತಿರ ಬಂದು ತನ್ನ ಧ್ವನಿಯನ್ನು ತಗ್ಗಿಸಿ ಅದೇ ಸಮಯ ಕಬ್ಬಿಣದ ಸಲಾಕೆಯಂತೆ ಕಠಿಣವಾದ ಧ್ವನಿಯಲ್ಲಿ ಮಾತನಾಡಿದನು. ಇಲ್ಲಿ ನೋಡು ಯಾಶಿಕಾ, ನೀನು ಈಗ ಇಲ್ಲಿಂದ ಹೊರಡಬಹುದು. ಆದರೆ ಒಂದು ನೆನಪಿಟ್ಟುಕೋ, ನಾಳೆ ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ನೀನು ದೇವಸ್ಥಾನದಲ್ಲಿ ಇರಬೇಕು. ಮತ್ತೆ ನನ್ನ ಬಳಿ ಯಾವುದೇ ಆಟ ಆಡಲು ಪ್ರಯತ್ನಿಸಬೇಡ. ಹಾಗೇನಾದರೂ ಮಾಡಿದರೆ ಆಮೇಲೆ ಪರಿಣಾಮ ಏನಾಗುತ್ತದೆ ಎಂದು ನಿನಗೆ ಚೆನ್ನಾಗಿಯೇ ಗೊತ್ತು ಎಂದು ಬೆದರಿಕೆಯೊಡ್ಡಿ ಅವಳನ್ನು ನೋಡದೆ ಮುಖ ತಿರುಗಿಸಿಕೊಂಡನು. ಯಾಶಿಕಾಳಿಗೆ ಮೈಯೆಲ್ಲ ನಡುಗಿತು. ಅವಳಿಂದ ಅಲ್ಲಿ ಒಂದು ನಿಮಿಷ ಕೂಡ ನಿಲ್ಲಲು ಸಾಧ್ಯವಾಗಲಿಲ್ಲ. ನಾಳೆ ಮದುವೆ ಎಂಬುದು ಅವಳಿಗೆ ನರಕದಂತೆ ಕಂಡರೂ ಸದ್ಯಕ್ಕೆ ಯುವರಾಜನ ಹಿಡಿತದಿಂದ ತಪ್ಪಿಸಿಕೊಂಡರೆ ಸಾಕು ಎಂದುಕೊಂಡವಳು ಗಡಿಬಿಡಿಯಿಂದ ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಆ ಫ್ಲ್ಯಾಟ್ನಿಂದ ಹೊರಬಿದ್ದಳು. ಯಾಶಿಕಾ ಹೊರ ಹೋದ ತಕ್ಷಣ ಆ ಮನೆಯೇ ಒಂದು ಹೊಸ ಮೌನಕ್ಕೆ ಶರಣಾಯಿತು. ಹಾಲಿನಲ್ಲಿದ್ದ ಒಂದು ಸಣ್ಣ ಚಾಪೆಯ ಮೇಲೆ ಕುಳಿತು ಬಣ್ಣ ಬಣ್ಣದ ಆಟದ ಬ್ಲಾಕ್ಗಳಿಂದ ಯಾವುದೋ ಗೋಪುರ ಕಟ್ಟಲು ಪ್ರಯತ್ನಿಸುತ್ತಿದ್ದಳು ವೆನಿಲಾ. ಅವಳ ವಯಸ್ಸು 22, ಆದರೆ ಅವಳ ಮನಸ್ಸೀಗ 4 ವರ್ಷದ ಮಗುವಿನದು. ತನ್ನತನವನ್ನು ಕಳೆದುಕೊಂಡು ಪ್ರಪಂಚದ ಯಾವುದೇ ಮೋಸ ಅರಿಯದೆ ತನ್ನ ನೆನಪುಗಳನ್ನು ಕಳೆದುಕೊಂಡು ಒಂದು ದೇವತೆಯಂತೆ ಕುಳಿತಿದ್ದಳು. ಯುವರಾಜ್ ನಿಧಾನವಾಗಿ ಅವಳ ಬಳಿ ಹೋಗಿ ನೆಲದ ಮೇಲೆ ಕುಳಿತನು. ಅವಳನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ಒದ್ದೆಯಾದವು. ನನ್ನ ವೆನಿಲಾ ಎಷ್ಟು ಧೈರ್ಯವಂತ ಹುಡುಗಿಯಾಗಿದ್ದಳು. ಇವಳನ್ನು ಈ ಸ್ಥಿತಿಗೆ ತಂದು ಬಿಟ್ಟಳಲ್ಲ ಆ ಪಾಪಿ ಯಾಶಿಕಾ ಎಂದು ಅವನ ಹೃದಯ ರೋಧಿಸಿತು. ಆಗ ಒಳಗೆ ಅಡುಗೆ ಮನೆಯಿಂದ ಹೊರಬಂದರು ವೆನಿಲಾಳ ಅಮ್ಮ. ಅವಳಿಗೆ ತಂದೆ ಇಲ್ಲದ ಕಾರಣ ಆ ತಾಯಿಯ ಮುಖದಲ್ಲಿ ಹಲವು ವರ್ಷಗಳ ದುಃಖ ಮತ್ತು ಈಗಿನ ಚಿಂತೆ ಗೆರೆಗಳಾಗಿ ಮೂಡಿದ್ದವು. ಯುವರಾಜ್ನನ್ನು ನೋಡಿದ ಕೂಡಲೇ ಅವರ ಮುಖದಲ್ಲಿ ಒಂದು ನೆಮ್ಮದಿಯ ಮುಗುಳುನಗೆ ಮೂಡಿತು. ಬನ್ನಿ, ಲೇಟ್ ಆಗುತ್ತೆ ಅಂತ ಹೇಳಿದ್ರಿ, ಆದರೆ ಪರವಾಗಿಲ್ಲ, ಬೇಗ ಬಂದ್ಬಿಟ್ರಾ? ಯಾಶಿಕಾ ಈಗ ತಾನೇ ಹೊರಟು ಹೋದಳು ಅನ್ಸುತ್ತೆ ಎಂದರು ಅಮ್ಮ. ಹೌದು ಅಕ್ಕ, ಅವಳಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಕಳುಹಿಸಿದೆ ಎಂದನು ಯುವರಾಜ್. ಒಳ್ಳೆಯದಾಯ್ತು ನೀವು ಬಂದ್ರಿ. ಇವಳನ್ನಿಟ್ಕೊಂಡು ನಿಭಾಯಿಸಲು ಆಗ್ತಿಲ್ಲ. ರಾತ್ರಿ ಅಡುಗೆಗೆ ತರಕಾರಿ ಏನೂ ಇಲ್ಲ. ಇವಳನ್ನು ಒಬ್ಬಳೇ ಬಿಟ್ಟು ಮಾರ್ಕೆಟ್ವರೆಗೆ ಹೋಗಲು ಭಯವಾಗುತ್ತಿದೆ. ಯಾಶಿಕಾ ಇದ್ದಿದ್ದರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿದೆ. ಯಾಶಿಕಾ ಇದ್ದಿದ್ದರಿಂದ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿದೆ. ಈಗ ತರಕಾರಿ ತರಲು ನಾನೇ ಹೋಗಬೇಕು. ನೀವು ವೆನಿಲಾ ಜೊತೆ ಇರುತ್ತೀರಾ ಎಂದು ಅಮ್ಮ ಹಿಂಜರಿದರು. ಅವರ ಹಿಂಜರಿಕೆಗೆ ಕಾರಣ ಇದುವರೆಗೆ ಒಂದು ದಿನವೂ ಅವರು ಇಲ್ಲದೆ ಯುವರಾಜ್ ವೆನಿಲಾಳ ಜೊತೆ ಒಂಟಿಯಾಗಿ ಇರಲಿಲ್ಲ. ಆದರೆ ಇಂದು ಯುವರಾಜ್ ತಕ್ಷಣ ಅದೆಲ್ಲ ಏನೂ ಇಲ್ಲ, ನೀವು ನೆಮ್ಮದಿಯಾಗಿ ಮಾರ್ಕೆಟ್ನಲ್ಲಿ ತರಕಾರಿ ತಗೊಂಡು ಬನ್ನಿ. ಅಲ್ಲಿಯವರೆಗೆ ನಾನು ವೆನಿಲಾಳನ್ನು ನೋಡಿಕೊಳ್ಳುತ್ತೇನೆ. ನೀವು ಧೈರ್ಯವಾಗಿ ಹೊರಡಿ ಎಂದನು ಹಕ್ಕಿನಿಂದ. ತುಂಬ ಧನ್ಯವಾದಗಳಪ್ಪ, ನೀನು ಇದ್ದೀಯಾ ಅನ್ನೋ ಧೈರ್ಯದಲ್ಲೇ ನಾನು ಇನ್ನೂ ಉಸಿರಾಡುತ್ತಿದ್ದೇನೆ ಎಂದು ಭಾವುಕತೆಯಿಂದ ಹೇಳಿ ಚೀಲವನ್ನು ತೆಗೆದುಕೊಂಡು ಹೊರಗೆ ಹೋದರು. ಬಾಗಿಲು ತಾನಾಗಿಯೇ ಮುಚ್ಚಿಕೊಂಡಿತು. ಈಗ ಆ ಮನೆಯಲ್ಲಿ ಯುವರಾಜ್ ಮತ್ತು ಅವನ 22 ವರ್ಷದ ಮಗು ವೆನಿಲಾ ಮಾತ್ರ ಇದ್ದರು. ಯುವರಾಜ್ ವೆನಿಲಾಳ ಹತ್ತಿರ ಬಂದು ಓಯ್ ನೀಲಪಾಪ ಎಂದು ಮೃದುವಾಗಿ ಕರೆದನು. ಆ ಧ್ವನಿ ಕೇಳಿದ ತಕ್ಷಣ ಅಲ್ಲಿಯವರೆಗೆ ಬ್ಲಾಕ್ಸ್ಗಳನ್ನು ಸೇರಿಸುತ್ತಿದ್ದ ವೆನಿಲಾ ತಟ್ಟನೆ ತನ್ನ ಮುಖ ತಿರುಗಿಸಿ ಯುವರಾಜ್ನನ್ನು ನೋಡಿದಳು. ಅವಳ ದೊಡ್ಡ ಕಣ್ಣುಗಳು ಸುಂದರವಾಗಿ ಅರಳಿದವು. ತುಟಿಗಳಲ್ಲಿ ಒಂದು ನಿಷ್ಕಲ್ಮಶವಾದ, ಪ್ರಪಂಚದ ಅತ್ಯಂತ ಶುದ್ಧವಾದ ಮುಗುಳುನಗೆ ಮೂಡಿತು. ಯುವಾ ಎಂದು ಮಗುವಿನಂತೆ ಕಿರುಚಿದಳು. ಅವಳಿಗೆ ಪ್ರಪಂಚದಲ್ಲಿ ಎಲ್ಲವೂ ಮರೆತು ಹೋಗಿರಬಹುದು, ಆದರೆ ಯುವ ಎಂಬ ಈ ಒಂದು ಹೆಸರನ್ನು ಮಾತ್ರ ಅವಳ ಅಂತರಾಳ ಇನ್ನೂ ಮರೆಯದೆ ಉಳಿಸಿಕೊಂಡಿತ್ತು. ಆತುರಾತುರವಾಗಿ ನೆಲದ ಮೇಲಿದ್ದ ಆಟಿಕೆಗಳನ್ನು ತಳ್ಳಿ ಗಡಿಬಿಡಿಯಿಂದ ತೆವಳಿಕೊಂಡು ಬಂದು ಯುವರಾಜ್ನ ಕೈಗಳನ್ನು ಹಿಡಿದುಕೊಂಡಳು. ಯುವ, ಆನೆ ಆನೆ ಎಂದು ಅವನ ಶರ್ಟ್ ಹಿಡಿದು ಅಲುಗಾಡಿಸಿದಳು. ಅವಳ ಮುಖದಲ್ಲಿ ಒಂದು ಮಗುವಿನ ಹಠ ಎದ್ದು ಕಾಣುತ್ತಿತ್ತು. ಯುವರಾಜ್ ಲಘುವಾಗಿ ನಕ್ಕನು. ಅವಳ ಈ ಆಟ ಅವನಿಗೆ ಒಗ್ಗಿಕೊಂಡಿದ್ದೇ ಆಗಿತ್ತು. ಅವಳ ಆಸೆಯನ್ನು ಈಡೇರಿಸಲು ಅವನಿಗೆ ಎಂದಿಗೂ ಬೇಸರವಾಗುತ್ತಿರಲಿಲ್ಲ. ಹೌದಾ, ನನ್ನ ಚಿನ್ನಕ್ಕೆ ಆನೆ ಸವಾರಿ ಬೇಕಾ? ಇಗೋ
ಆನೆ ರೆಡಿ ಎಂದು ಮುಗುಳು ನಗುತ್ತಾ ಕಣ್ಣು ಹೊಡೆದು ಹೇಳಿದವನು ತನ್ನ ಘನತೆ, ಆಫೀಸ್ ಬಟ್ಟೆ, ತನ್ನ ವಯಸ್ಸು ಎಲ್ಲವನ್ನು ಮರೆತು ಆ ನೆಲದ ಮೇಲೆ ಕೈ ಕಾಲುಗಳನ್ನು ಊರಿ ನಿಜವಾದ ಆನೆಯಂತೆ ಬಾಗಿ ಕುಳಿತನು. ಓಂ, ಆನೆ ಬಂತು, ಆನೆ ಬಂತು ಎಂದು ಚಪ್ಪಾಳೆ ತಟ್ಟಿ ನಕ್ಕಳು ವೆನಿಲ್ಲಾ. ಅವಳ ನಗುವಿನ ಶಬ್ದ ಆ ಮನೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸುತ್ತಿತ್ತು. ನಿಧಾನವಾಗಿ ಸರಿದು ಬಂದು ಯುವರಾಜನ ಬೆನ್ನಿನ ಮೇಲೆ ಹತ್ತಿ ಕುಳಿತಳು. ಅವಳ ಸಣ್ಣ ಕೈಗಳಿಂದ ಯುವರಾಜನ ಹೆಗಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆನೆ, ಹೋಗು ಹೋಗು ಎಂದು ಕಾಲುಗಳಿಂದ ಅವನ ಸೊಂಟವನ್ನು ಮೃದುವಾಗಿ ಒತ್ತಳು. ಯುವರಾಜ್ ತನ್ನ ಬೆನ್ನಿನ ಮೇಲೆ ಅವಳ ಭಾರವನ್ನು ಹೊತ್ತುಕೊಂಡು ನಿಧಾನವಾಗಿ ನೆಲದ ಮೇಲೆ ಚಲಿಸಲು ಆರಂಭಿಸಿದನು. ಹೋಂ ಹೂಂ ಎಂದು ಆನೆ ಶಬ್ದ ಮಾಡುವಂತೆ ಅವನು ಶಬ್ದ ಮಾಡಿದನು. ವೆನಿಲ್ಲಾ ಅವನ ಬೆನ್ನಿನ ಮೇಲೆ ಕುಳಿತುಕೊಂಡು ಖುಷಿಯಾಗಿ ಹತ್ತಿತ್ತ ಸವಾರಿ ಮಾಡಿದಳು. ವೇಗವಾಗಿ ಹೋಗು ಯುವ, ವೇಗವಾಗಿ ಹೋಗು ಎಂದು ಅವಳು ಕಿರುಚಲು ಯುವರಾಜ್ ಇನ್ನೂ ಸ್ವಲ್ಪ ವೇಗವಾಗಿ ಹಾಲಿನೊಳಗೆ ಸುತ್ತು ಬಂದನು. ಅವಳ ದುಪ್ಪಟ್ಟ ಗಾಳಿಯಲ್ಲಿ ಹಾರಾಡುತ್ತಿತ್ತು. ಅವಳ ಕೂದಲು ಅವನ ಮುಖಕ್ಕೆ ಬಂದು ತಾಕುತ್ತಿತ್ತು. ಒಂದು ಹಂತದಲ್ಲಿ ಯುವರಾಜ್ ಹಾಗೆಯೇ ನೆಲದ ಮೇಲೆ ಮಲಗಿಕೊಳ್ಳಲು ವೆನಿಲ್ಲಾ ಅವನ ಬೆನ್ನಿನ ಮೇಲೆ ಹೊರಗಿಕೊಂಡು ಕೇಕೆ ಹಾಕಿ ನಕ್ಕಳು. ಅವಳ ಆ ನಗುವಿನಲ್ಲಿದ್ದ ನೆಮ್ಮದಿ ಯುವರಾಜನ ಹೃದಯದೊಳಗೆ ಒಂದು ದೊಡ್ಡ ಶಾಂತಿಯನ್ನು ನೀಡಿತು. ವೆನಿಲ್ಲಾ, ನಿನ್ನ ಯುವನಿಗೆ ಬೆನ್ನು ನೋಯುತ್ತಿದೆ, ಸ್ವಲ್ಪ ಕೆಳಗೆ ಇಳಿದು ಮಲಗು ಎಂದೊಡನೆ ಹಾಗೆಯೇ ಕೆಳಗೆ ಜಾರಿದಳು ವೆನಿಲ್ಲಾ. ಯುವರಾಜ್ ತಿರುಗಿ ಸೀಲಿಂಗ್ ನೋಡುತ್ತಾ ನೇರವಾಗಿ ಮಲಗಿದನು. ವೇಗವಾಗಿ ವೆನಿಲ್ಲಾ ಅವಳ ಎದೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡು, ಯುವ, ಪಾಪನಿಗೆ ಕತೆ ಹೇಳು ಎಂದು ಮುದ್ದಾಗಿ ತೊದಲು ನುಡಿಯಲ್ಲಿ ಕೇಳಿದಳು. ಯುವರಾಜ್ ವೆನಿಲ್ಲಾಳ ತಲೆಯನ್ನು ಮೃದುವಾಗಿ ಸವರಿದನು. ವಿಕ್ರಮ್ ಹೇಳಿದ ಮಾತುಗಳು ಅವನ ನೆನಪಿಗೆ ಬಂದವು. ಯುವ, ಆ ಮಗುವನ್ನು ಪ್ರೀತಿಯಿಂದ ಅವಳನ್ನು ಅರ್ಥ ಮಾಡಿಕೊಂಡ ನಿನ್ನನ್ನು ಹೊರತುಪಡಿಸಿ ಒಳ್ಳೆಯವನೊಬ್ಬ ಆ ಹುಡುಗಿಗೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಸಿಗುವುದಿಲ್ಲ. ಹೌದು, ಯಾಶಿಕಾಳನ್ನು ಮದುವೆಯಾಗಿ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ನನ್ನ ವೆನಿಲ್ಲಾಳ ಕೊರಳಿಗೆ ತಾಳಿಯನ್ನು ಕಟ್ಟಿ ಅವಳ ಗಂಡನಾಗಿ ಇವಳನ್ನು ನಾನು ಜೀವಮಾನವಿಡೀ ನೋಡಿಕೊಳ್ಳುವುದೇ ನಿಜವಾದ ಪ್ರೀತಿ. ವಿಕ್ರಮ್ ಸರ್ ಹೇಳಿದ್ದು 100ಕ್ಕೆ 100 ಸತ್ಯ. ನಾನು ಯಾಶಿಕಾಳನ್ನು ಮದುವೆಯಾಗುವುದಿಲ್ಲ, ನನ್ನ ವೆನಿಲ್ಲಾಳನ್ನೇ ಮದುವೆಯಾಗುತ್ತೇನೆ ಎಂದು ಖಚಿತವಾಗಿ ಒಂದು ನಿರ್ಧಾರ ತೆಗೆದುಕೊಂಡನು ಯುವರಾಜ್. ಆಮೇಲೆ ವೆನಿಲ್ಲಾಳಿಗೆ ಕಥೆಗಳನ್ನು ಹೇಳಲು ಆರಂಭಿಸಿದನು. ಅದೇ ಸಮಯದಲ್ಲಿ ಚೆನ್ನೈ ಹೊರವಲಯದಲ್ಲಿದ್ದ ಬೃಹತ್ ಸಾಗರ್ ಅಗರ್ವಾಲ್ ಇಂಡಸ್ಟ್ರೀಸ್ ಕಾಪರ್ ಫ್ಯಾಕ್ಟರಿಯ ಪ್ರಧಾನ ಬೋರ್ಡ್ ರೂಮ್ನಲ್ಲಿ ಎಸಿ ಏರಿತ್ತು. ಆ ಕೊಠಡಿಯು ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಿದ್ದು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ವಿನ್ಯಾಸಗೊಳಿಸಲಾಗಿತ್ತು. ಮಧ್ಯದಲ್ಲಿದ್ದ ಬೃಹತ್ ಕಾನ್ಫರೆನ್ಸ್ ಟೇಬಲ್ ಸುತ್ತಲೂ ಜಪಾನ್ ಮತ್ತು ಜರ್ಮನಿಯಿಂದ ಬಂದಿದ್ದ ಅಂತಾರಾಷ್ಟ್ರೀಯ ತಾಮ್ರದ ಅದಿರು ವಿತರಕರು ಮತ್ತು ಕಾರ್ಪೊರೇಟ್ ನಾಯಕರು ಕುಳಿತಿದ್ದರು. ಮೇಜಿನ ತುದಿಯಲ್ಲಿ ಒಂದು ಸಿಂಹಾಸನದ ಮೇಲೆ ಕುಳಿತಂತೆ ಕುಳಿತಿದ್ದನು ಸಾಗರ್ ಅಗರ್ವಾಲ್. ಯಾವಾಗಲೂ ಮುಂಬೈನಲ್ಲಿ ನಡೆಯುವ ಮೀಟಿಂಗ್ ಇಂದು ಚೆನ್ನೈನಲ್ಲಿ ನಡೆಯುತ್ತಿತ್ತು. ಅವನ ಸ್ವಂತ ಜೀವನದಲ್ಲಿರುವ ಸಮಸ್ಯೆಗಳ ಬಗ್ಗೆ ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಒಂದು ಕಪ್ಪು ಚಿರತೆಯಂತೆ ಚೂಪಾದ ಕಣ್ಣುಗಳೊಂದಿಗೆ ಬೆಳಿಗ್ಗೆ ತನ್ನ ಹೆಂಡತಿಯ ಮುಂದೆ ಧರಿಸಿದ್ದ ಆ ಸಾಮಾನ್ಯ ಶರ್ಟ್ನಲ್ಲಿ ಇರದೆ ಕಪ್ಪು ಬಣ್ಣದ ಇಟಾಲಿಯನ್ ಕೋಟ್ ಸೂಟ್ ಧರಿಸಿ ಗಾಂಭೀರ್ಯದಿಂದ ಕುಳಿತಿದ್ದನು. ಅವನ ಒಂದು ಕೈಯಲ್ಲಿ ಬೆಲೆ ಬಾಳುವ ಪೆನ್ನು ಗಿರಕಿ ಹೊಡೆಯುತ್ತಿತ್ತು. ಅವನ ಎಡಭಾಗದಲ್ಲಿ ಅವನ ಪರ್ಸನಲ್ ಸೆಕ್ರೆಟರಿಯೂ ಬಲಭಾಗದಲ್ಲಿ ಅವನ ಲೀಗಲ್ ಅಡ್ವೈಸರ್ ಫೈಲ್ಗಳೊಂದಿಗೆ ಸಿದ್ಧರಾಗಿದ್ದರು. ಮೀಟಿಂಗ್ ಶುರುವಾಯಿತು. ಜರ್ಮನಿಗೆ ಸೇರಿದ ಒಬ್ಬ ಪ್ರಮುಖ ಕ್ಲೈಂಟ್ ಎದ್ದು ನಿಂತು ಪ್ರಾಜೆಕ್ಟರ್ನಲ್ಲಿ ಕೆಲವು ಸ್ಲೈಡ್ಗಳನ್ನು ತೋರಿಸಿದರು. ಮಿಸ್ಟರ್ ಸಾಗರ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಾಮ್ರದ ಅದಿರುಗಳ ಬೆಲೆ ಈಗ 15% ಹೆಚ್ಚಾಗಿದೆ. ಆದ್ದರಿಂದ ನಾವು ಈಗಾಗಲೇ ಮಾತನಾಡಿದ ಆ 5 ವರ್ಷದ ಅಗ್ರಿಮೆಂಟ್ ಬೆಲೆಯಲ್ಲಿ ನಮ್ಮಿಂದ ಈಗ ಸಪ್ಲೈ ಮಾಡಲು ಸಾಧ್ಯವಿಲ್ಲ. ಬೆಲೆಯನ್ನು ಹೆಚ್ಚಿಸಿಕೊಟ್ಟರೆ ಮಾತ್ರ ಮುಂದಿನ ತಿಂಗಳ ಸರಕು ಹಡಗು ಮುಂಬೈ ಹಾರ್ಬರ್ಗೆ ಬರುತ್ತದೆ ಎಂದರು ಬಹಳ ಸೊಕ್ಕಿನಿಂದ. ಕೊಠಡಿಯೊಳಗೆ ಒಂದು ನಿಮಿಷ ಬೃಹತ್ ಬಿಸಿನೆಸ್ ಮೌನ ಆವರಿಸಿತು. ಸಾಗರ್ನ ಲೀಗಲ್ ಟೀಮ್ ಆಳಾಳಿಗೂ ಫೈಲ್ಗಳನ್ನು ತಿರುವು ಹಾಕತೊಡಗಿದರು. ಸಾಗರ್ನ ಮುಖದಲ್ಲಿ ಒಂದು ಸಣ್ಣ ಅಪಾಯಕಾರಿ ಮುಗುಳು ನಗೆ ಮೂಡಿತು.
ಅವನು ನಿಧಾನವಾಗಿ ತನ್ನ ಕುರ್ಚಿಯಿಂದ ಎದ್ದು ನಿಂತನು. ಅವನ ಬೃಹತ್ ಆಕಾರವು, ಅವನ ದೃಷ್ಟಿಯಲ್ಲಿದ್ದ ಆ ಅಧಿಕಾರವು ಎದುರಿಗಿದ್ದ ಜರ್ಮನ್ ಡೀಲಿಂಗ್ ಅಧಿಕಾರಿಗಳನ್ನು ಒಂದು ಕ್ಷಣ ನಡುಗುವಂತೆ ಮಾಡಿತು. ಸಾಗರ್ ಮೇಜಿನ ಮೇಲೆ 2 ಕೈಗಳನ್ನಿಟ್ಟು ಮುಂದಕ್ಕೆ ಬಾಗಿ ತನ್ನ ಕಾಂತೀಯ ಧ್ವನಿಯಲ್ಲಿ ಮಾತನಾಡಲಾರಂಭಿಸಿದನು. ಮಿಸ್ಟರ್ ಹೆನ್ರಿ ಎಂಬ ಅವನ ಧ್ವನಿ ಕೊಠಡಿಯೆಲ್ಲ ಪ್ರತಿಧ್ವನಿಸಿತು. ನೀವು ಈಗ ನನ್ನ ಬಳಿ ಮಾತನಾಡುತ್ತಿರುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಯ ಬಗ್ಗೆ ಅಲ್ಲ, ಸಾಗರ್ ಅಗರ್ವಾಲ್ನ ಅಗ್ರಿಮೆಂಟ್ ಬಗ್ಗೆ. 5 ವರ್ಷಗಳ ಹಿಂದೆ ನಿಮ್ಮ ಕಂಪನಿ ದಿವಾಳಿಯಾಗುವ ಪರಿಸ್ಥಿತಿಯಲ್ಲಿದ್ದಾಗ ಇದೇ ಸಾಗರ್ $1 ಮಿಲಿಯನ್ ಇನ್ವೆಸ್ಟ್ ಮಾಡಿ ನಿಮ್ಮನ್ನು ಕಾಪಾಡಿದ್ದ. ಆಗ ನಾವು ಸೈನ್ ಮಾಡಿದ ಅಗ್ರಿಮೆಂಟ್ನಲ್ಲಿ ಒಂದು ಕ್ಲಾಸ್ ಇದೆ. ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟೇ ಇಳಿದರೂ ಫಿಕ್ಸೆಡ್ ರೇಟ್ನಲ್ಲಿ ನೀವು ನನಗೆ ಅದಿರುಗಳನ್ನು ಸಪ್ಲೈ ಮಾಡಬೇಕು ಅಂದಾಗ ಎದುರಿಗಿದ್ದ ಅಧಿಕಾರಿ, ಬಟ್ ಮಿಸ್ಟರ್ ಸಾಗರ್, ಹೀಗಿರುವ ಸಿಚುವೇಶನ್ ಎಂದು ಏನೋ ಹೇಳಲು ಬರಲು ಸಾಗರ್ ತನ್ನ ಕೈಯನ್ನೆತ್ತಿ ಅವರನ್ನು ಮಾತನಾಡದಂತೆ ತಡೆದನು. ನೋ ಇಫ್ ಬಿಸ್ನೆಸ್ನಲ್ಲಿ ಸಾಗರ್ ಅಗರ್ವಾಲ್ ಯಾವಾಗಲೂ ತನ್ನ ಗೌರವವನ್ನು ಬಿಟ್ಟುಕೊಡುವುದಿಲ್ಲ. ಅದೇ ರೀತಿ ಎದುರಿರುವವನು ಮೋಸ ಮಾಡಲು ಪ್ರಯತ್ನಿಸಿದರೂ ಸುಮ್ಮನೆ ಬಿಡುವುದಿಲ್ಲ. ನೀವು ಹೇಳಿದ ಬೆಲೆಗೆ ಮುಂದಿನ ವಾರ ನನಗೆ ಅದಿರುಗಳು ಬಂದು ಇಳಿಯಬೇಕು. ಹಾಗೆ ಬರದಿದ್ದರೆ ಮುಂದಿನ ಅರ್ಧ ಗಂಟೆಯಲ್ಲಿ ನಿಮ್ಮ ಕಂಪನಿಯ ಷೇರುಗಳನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕಿಕೊಳ್ಳುವ ಲೀಗಲ್ ನೋಟಿಸ್ ನಿಮ್ಮ ಕೈಗೆ ಬರುತ್ತದೆ. ಸಾಗರ್ ನೆನೆಸಿದರೆ ನಿಮ್ಮ ಕಂಪನಿಯನ್ನು ಒಂದೇ ದಿನದಲ್ಲಿ ಮಾರುಕಟ್ಟೆಯಿಂದ ಖಾಲಿ ಮಾಡಬಲ್ಲ ಎಂದು ಸಿಡಿಲಿನಂತೆ ಗುಡುಗಿದನು ಸಾಗರ್. ಅವನ ಆ ರಾಕ್ಷಸಿ ಬಿಸಿನೆಸ್ ಬೆದರಿಕೆಗಳನ್ನು ಕೇಳಿದೊಡನೆ ಜರ್ಮನ್ ಅಧಿಕಾರಿಗಳು ಒಬ್ಬರನ್ನೊಬ್ಬರು ನೋಡಿಕೊಂಡು ಮೌನವಾದರು. ಸಾಗರ್ನ ಬಿಸಿನೆಸ್ ತಂತ್ರವೂ ಅವನ ನೆಟ್ವರ್ಕ್ ಕೂಡ ಎಷ್ಟು ದೊಡ್ಡದು ಎಂಬುದು ಅವರಿಗೆ ಚೆನ್ನಾಗಿಯೇ ತಿಳಿದಿತ್ತು. ವಿ ಆರ್ ಸಾರಿ ಮಿಸ್ಟರ್ ಸಾಗರ್, ಹಳೆಯ ಅಗ್ರಿಮೆಂಟ್ ಪ್ರಕಾರವೇ ಸಪ್ಲೈ ನಡೆಯುತ್ತದೆ ಎಂದು ಅವರು ಮರುಕ್ಷಣವೇ ಶರಣಾದರು. ಮೀಟಿಂಗ್ ಯಶಸ್ವಿಯಾಗಿ ಮುಗಿಯಿತು. ಎಲ್ಲರೂ ಸಾಗರ್ನೊಂದಿಗೆ ಕೈ ಕುಲುಕಿ ಹೊರಬಂದರು. ಕೊಠಡಿಯೊಳಗೆ ಸಾಗರ್ ಮಾತ್ರ ಒಂಟಿಯಾಗಿ ಕುಳಿತಿದ್ದನು. ತನ್ನ ಕೋಟ್ನ ಗುಂಡಿಯನ್ನು ಬಿಚ್ಚಿ ಕುರ್ಚಿಗೆ ಹೊರಗಿದ್ದವನು ತನ್ನ ಐಫೋನ್ ತೆಗೆದು ಪರದೆಯನ್ನು ನೋಡಿದನು. ಅದರಲ್ಲಿ ಮಾಯಾ ಫೋಟೋ ಮಿನುಗುತ್ತಿತ್ತು. ಅವನ ತುಟಿಗಳಲ್ಲಿ ಒಂದು ಕ್ರೂರವಾದ ಪ್ರೀತಿಯ ಮುಗುಳು ನಗೆ ಮೂಡಿತು. ಮಾಯಾ, ಬಿಸ್ನೆಸ್ನಲ್ಲಿ ಸಾಗರ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇ ರೀತಿ ಪರ್ಸನಲ್ ಲೈಫ್ನಲ್ಲೂ. ಇನ್ನು ಕೆಲವು ಗಂಟೆಗಳಲ್ಲಿ ಈವ್ನಿಂಗ್ ಆಗುತ್ತದೆ. ನಾನು ಮನೆಗೆ ಬರುತ್ತೇನೆ. ನನ್ನ ಜೊತೆ ಬಾರದೆ ಹೇಗೆ ತಪ್ಪಿಸಿಕೊಳ್ಳುತ್ತೀಯಾ ಅಂತ ನಾನೂ ನೋಡುತ್ತೇನೆ ಎಂದು ತನ್ನೊಳಗೆ ಹೇಳಿಕೊಂಡನು. ಬಿರುಗಾಳಿ ಏಳಲು ಸಿದ್ಧವಾಗಿತ್ತು. ಅದೇ ವೇಳೆಯಲ್ಲಿ ವಿಕ್ರಮ್ ಆಫೀಸ್ನಿಂದ ಕಾವ್ಯಾಳನ್ನು ಭೇಟಿಯಾಗಲು ಹೋಗುವಾಗ ಒಂದು ಮೊಬೈಲ್ ಶೋರೂಮ್ಗೆ ಹೋದನು.